ಮಾರನೇ ದಿನ ತನ್ನ ಮೊಮ್ಮಗಳು ಶಾಲೆ ಮುಗಿಸಿಕೊಂಡವಳೆ ಅವಳ ಅಮ್ಮನ ಜೊತೆ ನನ್ನ ರೂಮಿಗೆ ಬರ್ತಾಳೆ. ಅಜ್ಜಿ, ನೀನು ನಿನ್ನೆ ಕತೆ ಹೇಳ್ತೀನಿ ಅಂದಿದ್ದೆ ಅಲ್ವಾ, ಹೇಳಜ್ಜಿ ಅಂತಾಳೆ ಸೊಸೆ. ಆಗ ಅತ್ತೆ ಅವಳು ಆಗ್ಲೆಯಿಂದ ಆ ಕತೆ ಬಗ್ಗೆನೇ ನನಗೆ ಕೇಳ್ತಿದ್ದಾಳೆ. ಅದು ಯಾವ ಕತೆ ಹೇಳಿ ಅತ್ತೆ ಅಂತಾಳೆ. ಅಜ್ಜಿ ಮೊಮ್ಮಗಳಿಗೆ, ನಾನು ಆ ಕತೆ ಹೇಳ್ದೆ ನೀನು ನನ್ನ ಬಿಡೋದೇ ಇಲ್ಲ ಅನ್ಸುತ್ತೆ ಅಲ್ವಾ, ಸರಿ ಎಂದು ಅವಳು ಕಥೆನ ಮುಂದುವರಿಸ್ತಾಳೆ. ಸುಮಾರು 1680 ಕಾಲ ಸಾಲಟ್ಟಿ ಎಂಬ ಒಂದು ಗ್ರಾಮ ಇರುತ್ತೆ. ಅಲ್ಲಿ ಎಲ್ಲ ರೀತಿಯ ಜನಾಂಗದವರು ಇರ್ತಾರೆ. ಯಾವುದೇ ಜಾತಿ ಮತ ಭೇದವಿಲ್ಲದೆ ಅವರೆಲ್ಲರೂ ಒಂದೇ ಕುಟುಂಬದ ಹಾಗೆ ಸ್ನೇಹ ಪ್ರೀತಿ ವಿಶ್ವಾಸದಿಂದ ಕೂಡಿರ್ತಾರೆ. ಹೀಗಿರಬೇಕಾದ್ರೆ ಆ ಊರಿನ ಶಾಲೆಗೆ ಒಂದು ಮಾಸ್ಟರ್ ಕುಟುಂಬ ಬರುತ್ತೆ. ದಿನ ಉರುಳಿದ ಹಾಗೆ ಅವರು ಅಲ್ಲಿನ ಜನರ ಪ್ರೀತಿ ವಿಶ್ವಾಸಕ್ಕೆ ಮನಸೋತು ಅವರಲ್ಲಿಯೇ ಒಬ್ಬರಾಗಿ ಹೋಗ್ತಾರೆ. ಆ ಇಡೀ ಊರೇ ಒಂದು ಕುಟುಂಬದ ರೀತಿ ಆಗೋಗಿರುತ್ತೆ. ಹೀಗಿರುವಾಗ ಶಾಲೆಯ ಮಕ್ಕಳೆಲ್ಲರನ್ನು ಅವರು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ. ಇದಕ್ಕೆ ಪೂರಕವಾದಂತೆ ಈ ಗ್ರಾಮವು ತುಂಬಾ ಸಂಪತ್ಭರಿತವಾದ ಖನಿಜ ಸಂಪನ್ಮೂಲಗಳು, ಸಾಂಬಾರು ಪದಾರ್ಥಗಳು ಹಾಗೂ ಸುಂದರವಾದ ಸಮುದ್ರ ತೀರವನ್ನು ಸಹ ಹೊಂದಿರುತ್ತೆ. ದುರ್ದೈವವೋ ಅದು ಯಾರ ಶಾಪವೋ ಗೊತ್ತಿಲ್ಲ, ಭಾರತದ ಮೇಲೆ ದಂಡೆತ್ತಿ ಬಂದಿದ್ದ ಬ್ರಿಟಿಷರ ಕಣ್ಣು ಈ ಸಾಲಟೆ ಎಂಬ ಗ್ರಾಮದ ಮೇಲೆ ಬೀಳುತ್ತೆ. ಅಷ್ಟರಲ್ಲಿ ಒಲೆಯ ಮೇಲಿನ ಕುಕ್ಕರ್ ಸೌಂಡ್ ಮಾಡುತ್ತೆ. ನಂತರ ಅವರು ಊಟಕ್ಕೆ ಹೋಗ್ತಾರೆ.